ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕನ್ನ ಚಾಯ್ ಕುಡ್ದು ತೋಟದ ಕಡೆಗೆ ಹೊರಟೆ. ಈ ಜೋರಾಗಿ ಬರುವ ಮಳೆಗೆ ನಮ್ಮ ತೋಟದ ಅಡಿಕೆಗೆಲ್ಲ ರೋಗ ಬಂದು ಬಿಟ್ಟಿದೆ. ನನ್ನ ಜೊತೆ ಕೆಲಸ ಮಾಡೋ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಬೆಂಗಳೂರಿನಲ್ಲಿ ಬಂದು ಯಾಕೆ ದುಡಿತ್ಯಾ, ಅಷ್ಟೆಲ್ಲ ತೋಟ ಇದ್ದು ಅಂತ. ಅವರೆಲ್ಲ ಈ ವಿಡಿಯೋ ನೋಡ್ಲೇಬೇಕು. ಈ ಅಡಿಕೆ ಮರದಲ್ಲಿ ಅಡಿಕೆನೇ ಇಲ್ಲ, ಎಲ್ಲಿ ಹೋಯ್ತು ಅಂತ ಅನ್ಕೊಂಡ್ರ ರೋಗ ಬಂದು ಎಲ್ಲ ಬುಡದ ಸುತ್ತ ಬಿದ್ದಿದೆ. ದಿನಕ್ಕೆ ಒಂದು ಬಟ್ಟಿ ರೋಗದ ಅಡಿಕೆ ಸಿಗ್ತದೆ. ಹೀಗಾದ್ರೆ ನಾವು ಬೆಂಗಳೂರಲ್ಲ ದುಬೈಲಿ ಹೋಗಿ ದುಡಿಬೇಕು, ಏನಂತೀರಾ? ಇದಕ್ಕೆಲ್ಲ ಮಂಡೆ ಬೆಚ್ಚ ಮಾಡಿದ್ರೆ ಹೇಗೆ ಅಂತ ತೋಡಿಗೆ ಈಜಲಿಕ್ಕೆ ಇಲ್ದೆ, ಅದ್ರಲ್ಲಿ ನೀರು ಕಮ್ಮಿ ಇತ್ತು, ಅದಕ್ಕೆ ಹೇಗೆ ಈಜುದಂತ ಸುಮ್ಮನೆ ಅದೇ. ಈ ತೋಡಿನ ನಡುವೆ ಒಂದು ಸಂಕ ಉಂಟು. ಅವಾಗಿನ ಕಾಲದಲ್ಲಿ ಸಿಮೆಂಟ್ ಇರ್ಲಿಲ್ಲ ಅಂತ ಮರದಲ್ಲಿ ಸಂಕ ಮಾಡಿದ್ರು, ಅದಕ್ಕೆ ಅವರು ನಮ್ಮವರಿಗೆ ಮರ ಸಂಕ ಅಂತ ಹೆಸರಿಟ್ಟು. ಇಳಿಯುವಾಗ ಸ್ಪೈಡರ್ ಮ್ಯಾನ್ ತರ ಹಾರಿದೆ, ಆದ್ರೆ ಹತ್ತುವಾಗ ಸ್ವಲ್ಪ ಭಯ ಆಯ್ತು. ಈ ಮಳೆ ಬಂದ್ರೆ ಉಂಟಲ್ಲ, ತೋಡಿಗೆ ಎಲ್ಲ ಈ ಪ್ಲಾಸ್ಟಿಕ್ ಬಿಸಾಕ್ತಾರೆ, ನೀವು ಈ ತರ ಬಿಸಾಕ್ಲಿಕ್ಕೆ ಹೋಗ್ಬೇಡಿ. ಮನೆಗೆ ಬಂದಾಗ ಅಮ್ಮ ತೆಂಗಿನಕಾಯಿಯ ನೀರು ಕುಡಿಲಿಕ್ಕೆ ಕೊಟ್ರು. ಪೆಲ್ತರಿ ಮತ್ತು ಪಚ್ಚಿರು ಹಾಕಿ ಒಂದು ಪಲ್ಯ ಮಾಡಿದ್ರು. ಹಾಗೆ ಒಂದು ಗಮ್ಮತ್ತು ಊಟ ಆಯ್ತು. ಮತ್ತೆ ಸಿಗುವ ಆಯ್ತಾ?